ಎಲ್ರಿಗೂ ನಮಸ್ಕಾರ, ಶುಭೋದಯ. ಹೇಗಿದ್ದೀರಿ? ನಾನು ನಿಮ್ಮ ಅಶ್ವಿನಿ. ಥ್ಯಾಂಕ್ ಯು ಸೋ ಮಚ್. ನಾನೀಗ ನಿಮ್ಮ ಮುಂದೆ ಬಂದಿರೋದು ಇಷ್ಟೇ ಹೇಳೋದಕ್ಕಷ್ಟೇನೆ. ನನ್ನನ್ನ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ವೋಟ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟು ಪ್ರೀತಿ ಕೊಟ್ಟು ನನ್ನ ಉಳಿಸ್ಕೊಂಡಿದ್ದೀರಾ ಅಂತಾದಾಗ ನಾನು ಹೇಗೆ ನಿಮಗೆ ಥ್ಯಾಂಕ್ಸ್ ಹೇಳದೆ ಹೋಗೋದಕ್ಕಾಗುತ್ತೆ? ನಿಮ್ಮೆಲ್ರಿಗೂ ಗೊತ್ತಿದೆ ಫಿನಾಲೆ ಒತ್ತಡ ಅಷ್ಟೇ ಇತ್ತು ಅಂತ. ಹಾಗಾಗಿ ಫಿನಾಲೆ ಮುಗಿದ ತಕ್ಷಣ ನನ್ನ ಕುಟುಂಬದ ಜೊತೆ ಸೇರ್ಕೋಬೇಕು ಅಂತ, ಒಂದಷ್ಟು ಕಾಲ ಕಳಿಬೇಕು ಅಂತ ನಾನು ಹೊರಟೋದು. ಖಂಡಿತವಾಗ್ಲೂ ಸೈಲೆಂಟ್ ಆಗಿ ಹೋದೆ ಅಂದ ಮಾತ್ರಕ್ಕೆ ವೈಲೆಂಟ್ ಆಗಿ ವಾಪಸ್ ಬರಲ್ಲ ಅಂತಲ್ಲ, ವೈಲೆಂಟ್ ಆಗಿ ವಾಪಸ್ ಬಂದಿದ್ದೀನಿ. ಇನ್ನೇನು ಒಂದಷ್ಟು ಇಂಟರ್ವ್ಯೂಸ್ ಕೊಡ್ತೀನಿ, ನಿಮ್ಮ ಮುಂದೆ ಬರ್ತೀನಿ, ನೀವೆಲ್ಲರ ಜೊತೆ ಇಂಟರಾಕ್ಟ್ ಮಾಡ್ತೀನಿ. ಬಟ್ ಬಿಫೋರ್ ದ್ಯಾಟ್, ನನ್ನನ್ನ ಬಿಗ್ ಬಾಸ್ ಮನೆಯಲ್ಲಿ ವೋಟ್ ಮಾಡಿ ಉಳಿಸ್ಕೊಂಡಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಇಲ್ಲಿಂದಾನೆ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅಂಡ್ ಆಲ್ಸೋ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆ, ನನ್ನ ಕುಟುಂಬದ ಗುರುಗಳಾದಂತಹ ಅಣ್ಣ ಟಿ ನಾರಾಯಣ ಗೌಡ್ರು ಮತ್ತೆ ಇಡೀ ನನ್ನ ಕರವೇ ಕುಟುಂಬದ ಸಹೋದರ ಸಹೋದರಿ ಎಲ್ರಿಗೂ ತುಂಬಾ 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 ಥ್ಯಾಂಕ್ಸ್. ಅಂಡ್ ಆಲ್ಸೋ ಸುದೀಪ್ ಅಣ್ಣ, ನಾನು ಹೇಳ್ದಾಗೆ ಬಿಗ್ ಬಾಸ್ ಮನೆಯಲ್ಲಿ ನಮಗೆ ಕಣ್ಣು ಕಾಣದೇ ಇರೋ ದೇವ್ರು ಅಂತಂದ್ರೆ, ಬಿಗ್ ಬಾಸ್ ಕಣ್ಣು ಕಾಣೋ ದೇವ್ರು ಅಂತಂದ್ರೆ ಅದು ಸುದೀಪ್ ಅಣ್ಣ. ನಾನ್ ನಿಮ್ಮನ್ನ ಗುರುಗಳು ಅಂತಾನೆ ತಗೊಂಡಿದ್ದೀನಿ, ಯಾಕಂದ್ರೆ ನಮ್ಮ ತಪ್ಪನ್ನ ನೀವು ತಿದ್ದುತ್ತಾ ಇದ್ರಿ. ಥ್ಯಾಂಕ್ ಯು ಅಣ್ಣ. ನಿಮ್ಮ ತಪ್ಪುಗಳನ್ನ ತಿದ್ದಿದ್ದಕ್ಕೆ ನಾನು ಅಲ್ಲಿ ಫಿನಾಲೆವರೆಗೂ ಬರೋದಕ್ಕೆ ಸಾಧ್ಯ ಆಯ್ತು. ಲವ್ ಯು ಅಂಡ್ ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಅಣ್ಣ. ಅಂಡ್ ಎಲ್ಲ ನನ್ನ ಕಂಟೆಸ್ಟೆಂಟ್ಸ್ ಯಾರು ನನ್ನ ಜೊತೆ 23 ಜನ ಟ್ರಾವೆಲ್ ಮಾಡಿದ್ರು, ನನ್ನ ಏಳು ಬೀಳುಗಳಲ್ಲಿ ನನ್ನ ಬೆನ್ ತಟ್ಟಿದ್ದಾಗ್ಬೋದು, ನನ್ನೆಲ್ಲ ಛಲ ಹುಡ್ಸಿದ್ದಾಗ್ಬೋದು, ಅದ್ರ ಕ್ರೆಡಿಟ್ ನಾನು ಎಲ್ರಿಗೂ ಕೊಡ್ತೀನಿ. ಸೊ ನಾನ್ ಫಿನಾಲೆವರೆಗೂ ಬಂದೆ ಅಂತಂದ್ರೆ ಆ ಕ್ರೆಡಿಟ್ ನಾನು ನಿಮಗೆ ಕೊಡದೆ ಹೋದ್ರೆ ಐ ಥಿಂಕ್ ಖಂಡಿತ ನಾನು ಜಸ್ಟಿಸ್ ಮಾಡ್ದಂಗೆ ನನಗೆ ಅನ್ಸಲ್ಲ. ಸೊ ಥ್ಯಾಂಕ್ಸ್ ಟು ಎವ್ರಿಬಡಿ. ಯಾರು ನನಗೆ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಜೊತೆ ಒಂದು ಕುಟುಂಬದ ತರ ಇದ್ರು, ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಎಸ್, ನನ್ನನ್ನ ಬಿಗ್ ಬಾಸ್ ಮನೆಯಲ್ಲಿ ನಾನು ಮಾಡ್ತಾ ಇದ್ದಂತ ಪ್ರತಿಯೊಂದು ನನ್ನ ಮಾತಾಗ್ಬೋದು, ನನ್ನ ವಿಡಿಯೋಸ್ ಆಗ್ಬೋದು, ನಾನು ಏನೇ ಮಾಡಿದ್ರು ಒಂದು ಟಾಸ್ಕ್ ಆಗ್ಬೋದು, ನನ್ನನ್ನ ನಿಮ್ ಹತ್ರಕ್ಕೆ ಅಷ್ಟೇ ಚಂದವಾಗಿ ನನ್ನ ವ್ಯಕ್ತಿತ್ವವನ್ನ ನಿಮ್ ಹತ್ರ ಇಡ್ತಾ ಇದ್ದಿದ್ದು ರಿಲಯನ್ ಕ್ರಿಯೇಷನ್ಸ್ ಶ್ರೇಯಾ ಮತ್ತೆ ಮಹೇಂದರ್ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಬಿಕಾಸ್ ಅಶ್ವಿನಿ ಅಷ್ಟು ದಿನ ಜರ್ನಿ ಮಾಡಿದೀನಿ ಅಂತಂದ್ರೆ ನನ್ನ ಬೆನ್ನ ಹಿಂದೆ ಯಾರು ನಿಂತಿದ್ರು ಅವರು ನಾನು ಮರಿಲೇಬಾರದು. ಸೊ ಡೆಫಿನೆಟ್ಲಿ ನನ್ನ ಬೆನ್ನ ಹಿಂದೆ ಶ್ರೇಯಾ ಅಂಡ್ ಮಹೇಂದರ್ ಖಂಡಿತ ಇದ್ರು, ಅಂಡ್ ನನ್ನ ಫ್ಯಾಮಿಲಿ ಇತ್ತು. ಹಾಗಾಗಿ ನಾನು ಯಾವತ್ತೂ ಕೂಡ ಅವ್ರನ್ನ ಮರೆಯೋದಿಲ್ಲ. ಅಂಡ್ ಐ ಟ್ರಸ್ಟ್ ದೆಮ್. ಇವತ್ತಿಗೂ ಈ ಕ್ಷಣಕ್ಕೂ ಅವ್ರಿಗೆ ಅವ್ರು ನನಗೆ ಮಾತು ಕೊಟ್ಟಿದ್ರು, ಬಟ್ ಆ ಮಾತನ್ನ ಅವ್ರು ಉಳಿಸ್ಕೊಂಡಿದ್ದಾರೆ, ನನ್ನ ವ್ಯಕ್ತಿತ್ವನ ಎತ್ತಿ ಹಿಡಿದಿದ್ದಾರೆ. ಸೊ ಥ್ಯಾಂಕ್ಸ್ ಟು ದೆಮ್. ಅಂಡ್ ಇಡೀ ಕರ್ನಾಟಕ ಜನತೆ ನನ್ನನ್ನ ವೋಟ್ ಮಾಡಿ ಸಪೋರ್ಟ್ ಮಾಡಿ ನೀವು ಅಲ್ಲಿ ತನಕ ನನ್ನನ್ನು ಕರ್ಕೊಂಡು ಬಂದಿದ್ದೀರಾ ಅಂದ್ರೆ ನಾನು ಆಲ್ರೆಡಿ ಗೆದ್ದಿದ್ದೀನಿ ಅಂತಾನೆ ಅರ್ಥ. ನಿಮ್ಮ ಮನಸ್ಸಲ್ಲಿ ಒಂದಿಷ್ಟು ಜಾಗ ನನಗೆ ಕೊಟ್ಟಿದ್ದೀರಾ ಅಂದ್ರೆ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್. ಅಂಡ್ ತುಂಬಾ ಜನ ಕೇಳ್ತಾ ಇದಾರೆ ನೀವು ವಿನ್ ಆಗ್ಬೇಕಿತ್ತು ಅಂತ. ನಾನು ಆಲ್ರೆಡಿ ವಿನ್ ಆಗ್ಬಿಟ್ಟಿದ್ದೀನಿ. ನೀವೆಲ್ಲರೂ ಮನಸ್ಸನ್ನು ಗೆದ್ದಿದ್ದೀನಿ ಅಂದ್ರೆ ನಾನು ಆಲ್ರೆಡಿ ವಿನ್ ಆಗಿದ್ದೀನಿ ಅಂತಾನೆ. ಕಪ್ ಒಬ್ಬರಿಗೆ ಸಿಗ್ಬೇಕು. ಸೊ ಹಾಗಾಗಿ ಕಪ್ಪನ್ ಯಾರೇ ಗೆದ್ದಿದ್ರು ಕೂಡ ನನಗೆ ಖುಷಿನೇ ಇದೆ. ನಾನು ಸೋತಿದ್ದೀನಿ ಅಂತ ಖಂಡಿತ ನಂಗೆ ಬೇಜಾರಿಲ್ಲ, ಬಟ್ ಗೆದ್ದಿರೋಂಥ ವ್ಯಕ್ತಿಗೆ ಇಲ್ಲಿಂದಾನೇ ನಾನು ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ಗುಡ್ ಲಕ್. ನಿಮ್ಮನ್ನ ಮೀಟ್ ಮಾಡ್ಬೇಕು, ಫ್ಯಾನ್ಸ್ ಮೀಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಹೇಳ್ತೀನಲ್ಲ, ನಿಮ್ಮಿಂದಾನೇ ನಾನು. ಸೊ ಹಾಗಾಗಿ ನೀವು ಯಾವಾಗ ಹೇಳ್ತಿರೋ, ಎಲ್ಲಿ ಹೇಳ್ತಿರೋ, ಖಂಡಿತ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಆದಷ್ಟು ಬೇಗ ಎಲ್ಲಾದ್ರೂ ಒಂದು ಜಾಗನ ನಾವೆಲ್ಲರೂ ಆರ್ಗನೈಸ್ ಮಾಡಿ, ನಮ್ಮ ರಿಲಯನ್ ಕ್ರಿಯೇಷನ್ ಶ್ರೇಯಾ ಮಹೇಂದರ್ ಆರ್ಗನೈಸ್ ಮಾಡ್ತಾರೆ. ನಿಮ್ಗೆ ಏನೇ ನನ್ನ ಜೊತೆ ಮಾತಾಡ್ಬೇಕು ಅಂತಿದ್ರು, ಯಾಕೆಂದ್ರೆ ಗೊತ್ತೋ ಗೊತ್ತಿಲ್ದೇನೋ ಅಥವಾ ನಮಗೆ ಕಣ್ಣು ಕಾಣದೆ ನೀವು ನಮ್ಗೆ ವೋಟ್ ಮಾಡಿ ಉಳಿಸ್ಕೊಂಡಿದ್ದೀರ ಅಂತ ಆದಾಗ, ಅಷ್ಟು ದಿನ ನಾನು ಜರ್ನಿ ಮಾಡಿದ್ದೆ ಅಂದ್ರೆ ನಿಮ್ಮ ಪಾತ್ರ ನಿಜವಾಗ್ಲೂ ಗ್ರೇಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.